ಇರಸವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಸ್ಥಳೀಯರ ಆಕ್ರೋಶ. ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತೂರು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದ್ದು, ಪಂಚಾಯಿತಿ ಆಡಳಿತದ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುತ್ತೂರು ಗ್ರಾಮದ ಬೀದಿಗಳಲ್ಲಿ ಸಾರ್ವಜನಿಕ ಬಳಕೆಗೆ ನಿರ್ಮಿಸಿರುವ ನೀರಿನ ತೊಂಬೆಗಳು ಇದ್ದರೂ ಅವುಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಗ್ರಾಮದ ಬೀದಿಗಳಲ್ಲಿ ಇರುವ ಬಹುತೇಕ ಎಲ್ಲ ಚರಂಡಿಗಳಲ್ಲಿ ಹೂಳೆತ್ತದ ಕಸ, ಮಣ್ಣು ಮತ್ತು ಮಲಿನ ವಸ್ತುಗಳು ತುಂಬಿಕೊಂಡಿದ್ದು, ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಂತಿರುವುದರಿಂದ ದುರ್ವಾಸನೆ, ಸೊಳ್ಳೆಗಳ ಕಾಟ ಹಾಗೂ ಆರೋಗ್ಯ ಸಮಸ್ಯೆಗಳ ಆತಂಕ ಎದುರಾಗಿದೆ. ಹಲವು ಬಾರಿ ಪಂಚಾಯಿತಿಗೆ ತಿಳಿಸಿದ್ರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರು ಮಾತನಾಡಿ, ನೀರಿನ ತೊಂಬೆಗಳು ಇದ್ದು ನೀರು ಇಲ್ಲದ ಸ್ಥಿತಿ ಎದುರಾಗಿದೆ. ಚರಂಡಿಗಳು ತುಂಬಿಕೊಂಡು ಬೀದಿಗಳಲ್ಲಿ ಮಲಿನ ಮತ್ತು ನೀರು ನಿಂತಿರುವುದು ಪಂಚಾಯಿತಿಯ ಆಡಳಿತ ವೈಫಲ್ಯಕ್ಕೆ ಸಾಕ್ಷಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆಗಳನ್ನು ಪರಿಶೀಲಿಸಿದ್ದು, ನೀರಿನ ಸಂಪರ್ಕ ಕಲ್ಪಿಸುವುದು ಹಾಗೂ ಚರಂಡಿಗಳ ಸ್ವಚ್ಛತೆ ಕಾರ್ಯವನ್ನು ಆದಷ್ಟು ಬೇಗ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಆದರೆ ಈ ಭರವಸೆ ಕಾರ್ಯರೂಪಕ್ಕೆ ಬರುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂಬ ಅಭಿಪ್ರಾಯವೂ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿದೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಪೂರ್ತಿ ಅಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಎಲ್ಲ ನಿಂತಿರೋದು. ಇಲ್ಲೆಲ್ಲ ಬ್ಲಾಕ್ ಆಗಿದೆ, ಬಂದು ನೀರು ಅಲ್ಲೇ ನಿಂತ್ಕತ್ತ. ಇದಕ್ಕೆ ಈಗ ಮಳೆ ಬಂದರೆ ಏನಾಗಬೇಕು ಅಂತ ನೋಡಿ. ಆ ಮನೆ ಒಳಗೆ ನೀರು ನುಗ್ಗುತ್ತ. ಸ್ವಲ್ಪ ಮುಂದೆ ಬನ್ನಿ. ಮಳೆ ಬಂದ್ರೆ ಇಲ್ಲಿ ಇದಕ್ಕೆಲ್ಲ ನೀರು ನುಗ್ಗುತ್ತೆ. ಮೋಡಿ ನೀರು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ. ನೀರಿನ ತುಂಬ ಆಗ್ತಾ ಇದೆ. ನೀರು ಹೋಗಲ್ಲ, ಎಲ್ಲ ಮಣ್ಣು ಎಲ್ಲ ಕಲ್ಲೆಲ್ಲ ನದಿ ಕುಂತ್ಕೊಂಡು ಎಲ್ಲ ಇದಾಗ್ತಾ ಇದೆ. ಏನು ನಾವು ಇದಾಗ್ತಾ ಇಲ್ಲ. ನೀರು ಹೋಗ್ತಾ ಇಲ್ಲ ಒಳಗಡೆ. ಇವಾಗ ಮಣ್ಣಿಗೆ ಸಾಕಂದ್ರೆ ಪೂರ್ತಿ ಅಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಎಲ್ಲ ನಿಂತಿರೋದು ನೀರು. ಇಲ್ಲೆಲ್ಲ ಬ್ಲಾಕ್ ಆಗಿದೆ, ಬಂದು ನೀರು ಅಲ್ಲೇ ನಿಂತ್ಕತ್ತ. ಇದಕ್ಕೆ ಈಗ ಮಳೆ ಬಂದರೆ ಏನಾಗಬೇಕು ಅಂತ ನೋಡಿ. ಆ ಮನೆ ಒಳಗೆ ನೀರು ನುಗ್ಗುತ್ತ. ಸ್ವಲ್ಪ ಮುಂದೆ ಬನ್ನಿ. ಮಳೆ ಬಂದ್ರೆ ಇಲ್ಲಿ ನೀರು ನುಗ್ಗುತ್ತೆ. ಮೋಡಿ ನೀರು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ. ಪಂಚಾಯತಿಗೆ ಮನವಿ ಕೊಟ್ಟು ಹೆಚ್ಚು ಕಡಿಮೆ ಒಂದು 20 ದಿನ, ಒಂದು ತಿಂಗಳೇ ಆಯಿತು. ನಾವು ಸ್ವಾಮಿಗಳು ಮಲಗಿಸ್ಕೊಂಡು 1 ತಿಂಗಳಿಂದ ಸ್ನಾನ ಮಾಡೋದಕ್ಕೆ ನೀರು ವ್ಯವಸ್ಥೆ ಇಲ್ಲ. ಅಲ್ಲಿ ನಾವು PDO ಅವ್ರಿಗೆ ಹೇಳಿದ್ದೀವಿ, ಅಧ್ಯಕ್ಷರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ. ಆದರೂ ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಸ್ವಾಮಿ ಅವರು ಅಂತ ನಾನು ಮಾಡ್ತೇನೆ ಸ್ವಾಮಿ. ಅವ್ರನ್ನ ಬರ್ತಾ ಇಲ್ಲ ನೀರು ಸ್ವಾಮಿ. ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ನೀರು ಬರ್ತಾ ಇಲ್ಲ. ನಾವು ರೆಡಿ ಮಾಡ್ಸೋಕೆ 1 ತಿಂಗಳಾಗದ. 1 ತಿಂಗಳು ರೆಡಿ ರೆಡಿ ಮಾಡಿಲ್ಲ. ಇಲ್ಲಿ ಬರ್ತಿರೋದು 90 ನಲ್ಲಿನ ಇಲ್ಲ ನಲ್ಲಿ 90 ಬರ್ತಾ ಇಲ್ಲ ಸ್ವಾಮಿ. 90 ನಲ್ಲಿಗಳು ನೀರು ಬರ್ತಾ ಇಲ್ಲ. ಆಮೇಲೆ ಚರಂಡಿ ಕೂಡ ಎತ್ತಾಕಿಲ್ಲ. ಎಲ್ಲ ಎತ್ತಿ ಮೇಲಿಂದವ್ರೆ, ಅದನ್ನು ಕೂಡ ರೆಡಿ ಮಾಡಿಲ್ಲ ಸ್ವಾಮಿ. ರಾಮಂದ್ರ ಮುಂದೆ 90 ಇರೋದು. ರಾಮಂದ್ರ ಮುಂದೆ 90 ಇದೆ. ಬಟ್ 4-5 90ಗಳಿದೆ. ಎಲ್ಲ 4 ಲೈನ್ ಎಲ್ಲ ಕಡೆ 90 ಇದೆ. 1 90ದಲ್ಲೂ ನೀರು ಬರ್ತಾ ಇಲ್ಲ. ಮೋರಿ ಮತ್ತೆ ರೋಡ್ ಕ್ಲೀನಿಂಗು, ಮೋರಿಗಳೆಲ್ಲ ಫುಲ್ ಬ್ಲಾಕ್ ಆಗಿದೆ. ಎಲ್ಲ ನೀರೆಲ್ಲ ಎಲ್ಲ ಕಟ್ಕೊಂಡು ಎಲ್ಲ ಮೇಲೆಲ್ಲ ನೀರು ಹರಿತಾ ಇದೆ. ಮೋರಿ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಆಗಿಲ್ಲ. ಕಸ ಕಡ್ಡಿ ಎಲ್ಲ ತುಂಬ ಎಲ್ಲ ಇದಾಗ್ತದೆ. ಮೋರಿಗೂ ಕ್ಲೀನ್ ಮಾಡ್ತಾ ಇಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ ಸ್ವಾಮಿ. ಪಂಚಾಯತಿಗೆ ಮನವಿ ಕೊಟ್ಟಿದ್ದೀರಾ? ಮನವಿ ಕೊಟ್ಟು ಒಂದು 20 ದಿನ ಆಗದ ಸ್ವಾಮಿ. ಅವ್ರ ಪ್ರತಿಕ್ರಿಯೆ ಹೇಗೆ ಬಂದಿದೆ ಸ್ವಾಮಿ? ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೋ ಮಾಡಿಸ್ಕೊಟ್ಟಿಲ್ಲ ಸ್ವಾಮಿ. ಈ ಮನವಿ ಕೊಟ್ಟು ಎಷ್ಟು ದಿನ ಆಗಿದೆ? ಮನವಿ ಕೊಟ್ಟು 25 ದಿನ ಆಗದ ಸ್ವಾಮಿ. 25 ದಿನದಿಂದ ಯಾವುದು ಮಾಹಿತಿ ಬಂದಿಲ್ಲ, ಏನು ಬಂದಿಲ್ಲ. ಅವರು ಬಂದು ಸ್ಪಂದಿಸ್ತಾ ಇಲ್ಲ. ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಸ್ವಾಮಿ. ನಮ್ಗೆ ಗಲೀಲಿ ಎಲ್ಲ ನೀರು 4 ನಲ್ಲಿ ನೀರು ಬರ್ತದ ಸ್ವಾಮಿ. ಎಲ್ಲ ಒದ್ಕತ್ತ ಸ್ವಾಮಿ. ಆ ನಲ್ಲಿ ಕಳಿಸ್ಬೇಕು, ಈ ನಲ್ಲಿ ಈ ಕಳಿಸ್ಬೇಕು. ಕಸ ತುಂಬ್ಕಂತ ಹೇಳಿ ಫಸ್ಟ್. ನಮ್ಗೆ ಹಿಂದಲ್ ಮಣ್ಗ ಮಂತುವ ನಮ್ಗೆ ತಂದ್ರಿ ನೀರು ಬರಲ್ಲ ಒಳಗಲಿಂದ ಈಚೆ ಗಲ್ಲಿ ಉಳ್ಕೊಳ್ಳೋದ್ರಿಂದ. ಸೊಳ್ಳೆ ಭಾರಿ ಗಲೀಜು ಹಚ್ಚೋಡ್ತೀವಿ ನಾವು. ಇನ್ನೇನ ಸೊಳ್ಳೆ ಕೊಡ್ದು ಗಲೀಜು ಎಲ್ಲ ಅಲ್ಲಿ ಕಷ್ಟ ಅಂತ ನಮ್ಗೆ ಒಂದಕ್ಕೊಂದು ಬರ್ತಾವ ತೊಂದ್ರೆಯಾಗಿ.
ಇಲ್ಲಿ ಎತ್ತಾಕಿಲ್ವಾ ಕಸನ? ಹಾಕಿದ್ರು ಅಲ್ಲಿಗೆ ತಳ್ತಾರ ಸ್ವಾಮಿ. ಅಂದ್ರೆ ತಳ್ಳದಲ್ಲ ಮಾತಾಡ್ತೀವಿ ತಳ್ಳದಲ್ಲ ನೀ ಈಗ ಇಲ್ಲಿ ತೋಡಿದ್ರ ಇವ್ರು ಜಗಳ ಆಡ್ತಾರ, ಅಲ್ಲಿ ಗುಡ್ಡಾಕರ ಆಡ್ತಾರ. ಇವಮ್ಮ ಅವ್ರ ಮನ ತಮ್ಮ ತೋಡಾಕ್ರ ಅದೇ ಜಗಳ ಆಗಿ ಚಿಕ್ಕ ಮಕ್ಳ ಹಿಂಕ್ರ ಕುಂಡ್ಸಕ ಭಾಳ ತೊಂದ್ರಿ ನಮ್ಗೆ. ತಳ್ಳೋದು ಅಂದ್ರೆ ಎಟ್ಟಿ ಬಾಕ್ಲಿ ನಮ್ಗೆ ದನ ಇಲ್ಲ, ಕರ ಇಲ್ಲ, ಎತ್ತು ಗಾಡಿ ಇಲ್ಲ. ಈ ಮಣ ಬಾಕ್ಲ ಹಿಂಕ ತಳ್ಳಿದ್ರ ಈ ತಳ್ತಾರ ಅಂತ ಈ ಮಕ್ಳೆಲ್ಲ ಪೌಂಡೇಶನ್ ಮಾಡ್ತಾರ. ನಾನು ಗಲ್ಲಿಲಿ 4 ಮಕ್ಕ ನೀರು ಬಂದು ಕಸ ಕಡ್ಡಿ ಬಾಟ್ಲು ಬಟ್ಟೆ ಬರಿ ಎಲ್ಲ ತುಂಬಿ ಇಲ್ಲಿ ಪ್ಯಾಕ್ ಆಗ್ಬಿಡ್ತದ. ಹಳ್ಳಿ ಇದ್ರಂದ್ರೆ ನಮ್ಮಂದ್ರೆ ಜಗಳ ಮಾಡ್ತಾರ ಇವರು.